ಬೀದರ್ದಾಗ ಇದ್ದಷ್ಟು ಚರ್ಚ್ ರಾಜ್ಯದೊಳಗೆ ಯಾವ ಜಿಲ್ಲಾದಾಗೂ ಇಲ್ಲ. ಯಾಕಂದ್ರೆ ಬೀದರ್ ಜಿಲ್ಲಾದೊಳಗೆ ಬಸವ ತತ್ವ ಪ್ರಚಾರಕರು ಅತಿ ಹೆಚ್ಚದ. ಅಲ್ರಿ, ಬಸವಣ್ಣನ ಈ ಸ್ಥಿತಿಗೆ ಒಯ್ದಿಡ್ತೀರಿ ನೀವು, ನಮಗೆ ಸಿಟ್ಟು ಬರ್ತದೆ. ನಮ್ಮ ಮಹಾತ್ಮನನ್ನು ಈ ರೀತಿ ಬಳಸ್ಕೊಂಡು ಹಿಂದೂ ಧರ್ಮವನ್ನು ನೀವು ಅವಹೇಳನ ಮಾಡ್ತಾ 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 ಮತ್ತೊಬ್ಬರ ಧರ್ಮಕ್ಕೆ ದಾರಿ ಮಾಡಿಕೊಡ್ತೀರಿ ಅಂದ್ರೆ ನಿಮಗೆ ಯಾರ ಬಗ್ಗೆನೂ ಚಿಂತಿಲ್ಲ. ಓಣಿಗೊಂದೊಂದು ಚರ್ಚ್ ತಲೆ ಎತ್ತಿದ್ರು ಇವ್ರಿಗೆ ಅದರದ್ದೇನೂ ಚಿಂತಿಲ್ಲ. ಆದ್ರೆ ಗುಡಿಗಳ ಕಟ್ಟಬಾರ್ದು ಅಂತ, ತಾಯಂದಿರ ಕುಂಕುಮ ಹಚ್ಕೋಬಾರ್ದು. ನಾ ಅವ್ರಿಗೆ ಕೇಳಿದೆ, ನೋಡ್ರಪ್ಪ ಪುಣ್ಯಾತ್ಮರೇ, ನೀವು ಯಾರು ಬಸವಣ್ಣವ್ರು, ನನಗೆ ಇನ್ನೊಂದು ಸಿಟ್ಟು ಅವ್ರ ಮ್ಯಾಗ ಯಾಕೆ ಬರ್ತಿತ್ತು ಅಂದ್ರೆ, ಬಸವ ತತ್ವ ಚೆನ್ನಾಗಿ ತಿದ್ದಿ ಮಾಡಿ ಅದನ್ನೇನು ನಿಮಗೆ ಹೆಂಗೆ ಬೇಕು ಹಂಗೆ ಹೇಳ್ಕೊಳಕ್ಕೆ ಕಲ್ತೀರಿ, ಆದ್ರೆ ಬಸವ ತತ್ವದಂಗೆ ನಡ್ಕೊಳ್ಳೋರು ಒಬ್ಬರ ಅದಿರೇನು ನೀವು ಅಂತ ಕೇಳಿದ್ನ. ಅವ್ರಿಗೆ ಅದು ಸಿಟ್ಟು ಬಂತು ನೋಡ್ರಿ. ಸಿಟ್ಟು ಬಂದ ಕೂಡಲೇ ಇನ್ನು ಎಲ್ಲ ಕಡೆ ಹೋಗಿ ಕೇಳಿಗಳೇನಂತ ಒಂದು ಜಿಲ್ಲಾ ಬಂದಿ ಮಾಡ್ರಿ, ಒಂದು ಜಿಲ್ಲಾ ಬ್ಯಾನ್ ಮಾಡ್ರಿ ಅಂತ ತಿಳ್ಕೊಂಡು ಹೋಗಿ ಸರ್ಕಾರದವ್ರ ಹತ್ರ ಕುಂತು ಕೂಡಲೇ ಅವರು ಒಂದು 4 ಮಂದಿನ ಕಳಿಸೋದು. ಕಾಡು ಸಿದ್ದೇಶ್ವರ ಸ್ವಾಮಿ ಭಾಷಣದಿಂದ ಇಲ್ಲಿ ದಂಗೆಗಳಾಗುವ ಸಾಧ್ಯತೆ ಇದೆ ಅಂತ. ಇಲ್ಲಿನೂ ನಿನ್ನ ಜಮಖಂಡ್ಯಾಗ ಒಂದು 10 ಹಂದಿ ಹೋಗಿದ್ದು. ಅವು ಹಂದೆಣ್ಣುಗಳು ಹೋಗಿ ಅಪ್ಲಿಕೇಶನ್ ಕೊಡೋ ಪ್ರಯತ್ನ. ನಾ ಅಂಥವ್ನು ಭಾಳ ತೊಗೊಳೋದಿಲ್ಲ, ಯಾರ ಹೆಸರಲ್ಲೂ ತೊಗೊಳೋದು. ಯಾಕಂದ್ರೆ ಹಂದಿಗೂಡು ಕುಸ್ತಿ ಹಿಡಿಬಾರ್ದು ಯಾವಾಗಲೂ. ಅವನೇನು ಗೆದ್ದರೂ ಅರ್ಥ ಇಲ್ಲ, ಸೋತರೂ ಅರ್ಥ ಇರಂಗಿಲ್ಲ. ಅದಕ್ಕೆ ಮೈಗೆ ಹೊಲಸು ಹತ್ಕೊಂಡ ಬರ್ತೈತಿ ಅಂತ. ಆದ್ರೆ ಎಷ್ಟು ಜೋರಾಗಿ ಹಂದಿಗಳು ಚೀರ್ತಾವಲ್ಲ ತಿಳ್ಕೊಳ್ಬೇಕು. ಒದತ್ತು ಜೋರಾಗಿ ಬಿದ್ದೈತಿ ಇವಕ್ಕಂತ. ಕಳಿಗೆ ಹತ್ತಿದಾಗ ಒದರ್ತಾವೆ, ಇರ್ಲಿಕ್ಕಂದ್ರೆ ಒದರಂಗಿಲ್ಲ. ಅವ ಕುಂಕುಮದ ಬಗ್ಗೆನ ಒದರಲ್ನಕ್ಕ, ಮತ್ತೆ ಅದ್ರ ಬಗ್ಗೆ ಒದರಲ್ರಕ್ಕ. ಭಾಳ ಜೋರಾಗಿ ಚೀರಿದ್ರು ಅಂದ್ರೆ, ಹಂದಿಗಳು ಜೋರಾಗಿ ಚೀರಿದ್ವು ಅಂದ್ರೆ ಕಡ್ತು ಬೇಸ್ಟ್ ಬಿದ್ದೈತಿ ತಿಳ್ಕೊಳ. ಅದಕ್ಕೆ ನಾ ಅವ್ರಿಗೆ ಉತ್ತರ ಪತ್ರ ಕೊಡಂಗಿಲ್ಲ, ಜಾಡಿಸಿ ಒಂದು ಒಗದಿರ್ತೀನಿ. ಅವು ಮುಂದೆ ಒಂದು ತಿಂಗಳ ತನೂ ಹಂಗೆ ಒದರಾಡ್ಕೊತಾ ಇರ್ತಾವೆ. ಒಂದು ತಿಂಗಳಾಗೋದ್ರಾಗ ತಣ್ಣಗಾಕತಿ, ಮತ್ತೆ ಮುಂದಿನ ಊರಾಗ. ನಾ ಏನು ಬೀದರ್ಗೆ ಬರ್ತೀನಿ ಅಂತ ತಿಳಿದು ಕೂಡಲೇ ಅವು ಚಟಪಟ ಇನ್ನು ಒದ್ದಾಡಕ್ಕೆ ಶುರು ಮಾಡ್ತಾವೆ. ಅಂದ್ರೆ ಏನಪ್ಪ, ಬಿಲ್ಲದೊಳಗೆ ನೀರು ಹೊತ್ತಿತ್ತಂದ್ರೆ ಇರಿವಿ ಹಾವ ಹೆಂಗೆ ಹೊರಗೆ ಬಿದ್ದು ಚಟಪಟ ಒದ್ದಾಡ್ತಾವಲ್ಲ, ಹಂಗೆ ಯುವಕರ ಸ್ಥಿತಿ ಆಗ್ತೈತೆ. ನೀನು ಬಂದರ ಬಾ, ನೀನು ನೋಡ್ತೀವಿ ಹಂಗೆ ಹಿಂಗೆ ಅಂತಾರೆ. ಇಲ್ಲಿನೂ ಅಂತಿದ್ರು, ನಾ ಬಂದೀನಿ, ಒಂದೂ ಬಂದಿಲ್ಲ. ಮತ್ತಿಷ್ಟು ಮಂದಿ ಬಂದಾರ, ಗೌಡ್ಗಂತರು ದಿನ ಬಂದರ ಬಾ ಅಂತಿರ್ತಾರೆ. ಏನು ಮಾಡೋರದಿರಪ್ಪ ಬಂದು, ನಮಗೇನು ಮುಂದೆ ಹಿಂದಿಲ್ಲ, ಖರೆ ಮುಂದೆ ಅದಾರಲ್ಲ ಇಷ್ಟು ಮಂದಿ ಸಾಕಂತೇನೆ. ನಾವು ಯಾರ ಸಲುವಾಗಿ ಮಾಡ್ತೀವಲ್ಲ ಅವ್ರು ಇದನ್ನು ತಿಳ್ಕೊಂಡ್ರೆ ಸಾಕು, ಇದಕ್ಕಿಂತ ಹೆಚ್ಚಿಂದ ಏನೂ ಬೇಡ. 94% ಜನ ನಾವು ಪ್ರತಿಪಾದಿಸ್ತಾ ಇರುವಂಥ ಬಸವಾದಿ ಶರಣರ ಹಿಂದುತ್ವವನ್ನು ಒಪ್ಕೊಂಡಾರ. ನಾ ಯಾಕೆ ಹೇಳಿದೆ ಅಂದ್ರೆ, ಹೋದ ಸಾರಿ ಹೇಳಿ ನಾನು, ಬಸವಾದಿ ಶರಣರ ವಚನಗಳಲ್ಲಿ ಬಹಳ ಐತ್ರಿ. ನಿಮ್ಗೇನು ಹೇಳೋದು, ಅನುಭವದ ದರ್ಶನ. ಎಲ್ಲ ಶರಣರ ವಚನಗಳೊಳಗೆ ಏನಿಲ್ಲ ಅಂತಿಲ್ಲ. ಇವ್ರು ಯಾವ್ದ್ಯಾವ್ದು ಇಲ್ಲ ಅಂತ ಹೇಳ್ಯಾರಲ್ಲ, ಅವಕ್ಕೆ ಒಂದೊಂದು ನಾ ಉದಾಹರಣೆ ಹೇಳ್ತೀನಿ, ಮುಂದೆ ಹೋಗ್ತೀನಿ. ಆಮ್ಯಾಗ ಈ ಸ್ವಾಮಿಗಳಿಗೆ ಎಲ್ಲರಿಗೂ ಹೇಳಿದ್ ನಾನು, ಬಸವಣ್ಣ ಕಾಯ್ಕ ಮಾಡಂತ ಹೇಳಿದೆ. ಒಬ್ಬರ ಕಾಯ್ಕ ಮಾಡ್ತೀರೇನಪ್ಪ? ಇಲ್ಲ, ಎಲ್ಲರೂ ಪುಕ್ಕಟ್ಟೆ ಹೊಡೆಯವ್ರ ನೀವು, ಹೌದಾ? ಒಬ್ಬರು ಕಾಯ್ಕ ಮಾಡಂಗಿಲ್ಲ. ಬಸವಾದಿ ಶರಣರು ದಾಸೋಹ ಮಾಡಂತ ಹೇಳಿದ್ರು. ಇವ್ರ ಮಠದಾಗ ಹೋದ್ರೆ ಹಳಿ ನಾಯಿಗೆ ಸಹಿತ ತಿನ್ನಕ್ಕೆ ಹಾಕಂಗಿಲ್ಲ. ಇವ್ರಿಗೆ ತಿನ್ನೋದು ಮತ್ತು ರಗಡ್ ದೊಡ್ಡ ದೊಡ್ಡ ಮಠ ಅದಾವು, ಸಂಗಡಾಟಿ ಶಾಲಿ ಪಾಲಿ ಕಟ್ಕೊಂಡಾರ, ರೊಕ್ಕ ಅದಾವ, ರೂಪಾಯಿ ಅದಾವ, ಹೋದವ್ರಿಗೆ ಪ್ರಸಾದ ಮಾಡ್ಸಂಗೆ. ಲಿಂಗಾರ್ಚನೆಯನ್ನು ಮಾಡ್ಕೋತಾರೆ ಅನ್ಪ ಇವ್ರಂದ್ರೆ ನನಗೆ ಅದಕ್ಕೆ ಹತ್ತಿರ ಇಲ್ಲಿ ಇವ್ರು ಮಾಡ್ಕೋತಾರ ಇಲ್ಲ ಅಂತ. ಯಾಕಂದ್ರೆ ಬಸವಣ್ಣವ್ರದ್ದೊಂದು ವಚನ ನೆನಪಾತ್ ನನಗೆ, ನಡೆಯಲ್ಲಿ ಎಚ್ಚತ್ತು ನುಡಿಯಲ್ಲಿ ತಪ್ಪಿದಡೆ ಹಿಡಿದಿರ್ಪ ಲಿಂಗವು ಘಟಸರ್ಪವಾಯಿತು ಅಂತ ಬಸವಣ್ಣವ್ರು ಹೇಳ್ಯಾರ. ಆದ್ರೆ ಈ ಲಬಾಡ್ರು ದಿನ ಲಬಾಡ್ತನ ಮಾತಾಡ್ಕೊಂತ ಅಡ್ಡಾಡ್ತಾರೆ. ಬಸವಣ್ಣವ್ರ ತತ್ವ ಹೇಳ್ತಾರೆ, ಏನೂ ಆಚರಣೆಯೊಳಗೆ ತರುವುದಿಲ್ಲ. ಆದರೂ ಇವರು ಕೊಳ್ಳನ ಲಿಂಗಪ್ಪಿನ ಯಾಕೆ ಘಟಸರ್ಪ ಆಗಿಲ್ಲ ಅಂದ್ರೆ, ಬಹುತೇಕ ಇವ್ರು ಕಟ್ಕೊಂಡದ್ದು ಲಿಂಗಪ್ಪ ಗುರು ಕೃಪಾ ಮಾಡಿಕೊಟ್ಟಾನೋ ಏನು ಬರೇ ಕ್ಯಾರಿಂದ ಕಟ್ಕೊಂಡಾರು ಅಂತ ನನಗೆ ಸಂಶಯ. ಇರ್ಲಿಕ್ಕಂದ್ರೆ ಎಷ್ಟೊತ್ತಿಗೆ ನೀವು ಮಾಡೋ ಆ್ಯಕ್ಟಿವಿಟಿ ನೋಡಿದ್ರೆ, ಮತ್ತು ಇಂಥವ್ರೆಲ್ಲರೂ ಕೂಡಿ ಲಿಂಗಾಯತ ಧರ್ಮ ಕಟ್ಟಕ್ಕೆ ಹೊಂಟಾರ. ಯಾರ್ಯಾರು ಕಟ್ಟಕ್ಕೆ ಹೊಂಟವರು? ಕುಡುಕರು, ತಿನಕರು. ಕೆಲವು ಮಂದಿ ಮುಂಜಾನೆ ಎದ್ದು ಕೂಡಲೇ ಕುಡಿಲಾರ್ದ ಎದ್ದು ನಿಂದ್ರಕ್ಕೆ ಬರೋದಿಲ್ಲ, ರಾತ್ರಿ ಕುಡಿಲಾರ್ದ ಮಲ್ಕೊಳಕ್ಕೆ ಬರಂಗಿಲ್ಲ. ಕನಿಷ್ಠನಾಗ ಸಹಿತ ಲಿಂಗಪ್ಪ ಎಂದು ಇವ್ರಿಗೆ ಭೇಟಿ ಆಗಿಲ್ಲ. ಇಂಥ ರಾಜಕಾರಣಿಗಳು ಬಸವ ಧರ್ಮ ಕಟ್ಟಕ್ಕೆ ಹೊಂಟಾರಂತ.
ಮತ್ತು ಮ್ಯಾಗ ಹೇಳ್ತಾರೆ ನಾವು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವಿ ಅಂತ. ನಾಚಿಗೆ ಬರ್ಬೇಕು. ಕುಡುಕರು ತಿನಕರು ಸಿದ್ದೇಶ್ವರ ಅಪ್ಪೋಳಿ ಶಿಷ್ಯರದೀವಿ ಅಂತ ಹೇಳಿದ್ರೆ ನಡೀತೈತೆ. ಅವ್ರು ಹೆಂಗೆ ಗೊತ್ತಾರೆ, ಹಂಗೆ ಇರಾಕ್ ಕಲಿಬೇಕು.